ಶ್ರೀನಿವಾಸನ ನಾಮ ಕೂಡ ಬಹಳಾನೇ ಪ್ರಸಿದ್ಧ. ಅದರ ವಿಶೇಷತೆ ಹೇಳಿ ಸರ್? ಇವಾಗ ಶ್ರೀನಿವಾಸನಿಗೆ ಯಾ ಕಿರೀಟದಿಂದ ಹಿಡಿದು ಪಾದದವರೆಗೂ ಬಂಗಾರದಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡ್ತಾರೆ. ಹ್ಮ್. ಅವ್ನು ಅನ್ಕೊಂಡ ಕ್ಷಣದಲ್ಲಿ ಬಂಗಾರದ ನಾಮ ಇಟ್ಕೋಬಹುದು. ಹ್ಮ್. ಆದ್ರೆ ಇಡಲ್ಲ. ಹ್ಮ್. ಶ್ರೀನಿವಾಸನಿಗೆ ಬೆಟ್ಟದ ಮೇಲೆ ಇರ್ತಕ್ಕಂತಹದ್ದು ಪಚ್ಚಕರ್ಪೂರ ನಾಮ ಅಂತೀವಿ ನಾವು ಅದನ್ನು. ಹ್ಮ್. ಲಲಾಟ ಫಲಕೆ ಕಸ್ತೂರಿ ತಿಲಕಂ ಅಂತ. ಹ್ಮ್. ಅದು ಕೃಷ್ಣನ ಅವತಾರ ಇದ್ದಾಗ ಅವನ ಮುಖಲಕ್ಷಣ ಏನಿದೆ ಅದಕ್ಕೆ ಕಸ್ತೂರಿ ತಿಲಕ ಇಟ್ಟಾಗ ಬಹಳ ಚೆನ್ನಾಗಿ ಕಾಣ್ತಾ ಇದ್ದ ಕೃಷ್ಣ. ಬಟ್ ಕಲಿಯುಗಕ್ಕೆ ಬಂದಾಗ ಏನಾಯ್ತು ಅಂದ್ರೆ ಅದು ಶಿಲಾಮೂರ್ತಿ ಆಗಿರೋದ್ರಿಂದ ಹ್ಮ್. ಬರೀ ಕಸ್ತೂರಿ ತಿಲಕ ಇಟ್ರೆ ಹ್ಮ್. ಕಾಣಿಸೋದೇ ಇಲ್ಲ ಭಕ್ತರಿಗೆ. ಹ್ಮ್. ಅದಕ್ಕೆ ಏನ್ ಮಾಡಬೇಕು ಅಂತಕ್ಕಂಥ ಪ್ರಸಂಗ ಬಂದಾಗ ಪಚ್ಚಕರ್ಪೂರ ಅಂತಕ್ಕಂಥ ಒಂದು ದ್ರವ್ಯ ಇದೆ. ಹ್ಮ್. ಅದನ್ನ ಪೌಡ್ರ್ ತರ ಮಾಡ್ತಾರೆ. ಅದಕ್ಕೆ ಒಂದು ಪಚ್ಚಕರ್ಪೂರದ ಅರೆ ಅಂತಾನೆ ಇದೆ ಬೆಟ್ಟದ ಮೇಲೆ. ಒಬ್ಬ ಹಾ. ಅದಕ್ಕೆ ಅಂತ ಡ್ಯೂಟಿ ಹಾಕ್ತಾರೆ. ಅವರು ಪ್ರತಿ ಶುಕ್ರವಾರ ಆ ಪಚ್ಚಕರ್ಪೂರವನ್ನ ಇಷ್ಟೇ ಪಚ್ಚಕರ್ಪೂರ ದಿಟ್ಟ ಅಂತ ಕೊಡ್ತಾರೆ. ಇಷ್ಟೇ ಕರ್ಪೂರ ಪೌಡರ್ ಮಾಡಬೇಕು ಅಂತಕ್ಕಂಥದ್ದು. ನಾಮಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಅದನ್ನ ಪೂರ್ತಿ ಅರೆಯಲ್ಲಿ ಹಾಕೊಂಡು ಪೌಡರ್ ಮಾಡ್ತಾರೆ. ಮಿಕ್ಸಿ ಯೂಸ್ ಮಾಡೋದಿಲ್ಲ, ಇವಾಗ್ಲೂ ಮಾಡೋದಿಲ್ಲ. ಅರೆಯಲ್ಲೇ ಪೌಡರ್ ಅದನ್ನ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಸ್ಕ್ವಾಶ್ ಮಾಡಿದಾಗ ಪೌಡರ್ ಬೀಳುತ್ತೆ. ಆ ಪೌಡ್ರಿನ ಸ್ವಾಮಿಗೆ ಮಖದಲ್ಲಿ ಹಾಕ್ತಾರೆ. ಅದೊಂದು ಶೇಪ್ ಮಾಡ್ತಾರೆ. ಏನ್ ಶೇಪ್ ಇದೆ ಬೆಟ್ಟದ ಮೇಲೆ ಇಂಥದ್ದೇ ಶೇಪ್ ಮಾಡ್ಬೇಕು ಅಂತ ಶಾಸ್ತ್ರ. ಇವು ಹಾಕೊಂಡಿದೀವಿ, ಕೆಲವು ವೈ ಹಾಕೋತಾರೆ, ಬಟ್ ಎರಡು ಹಾಕಲ್ಲ, ಅಲ್ಲಿ ಸ್ಕ್ವೇರ್ ಹಾಕ್ತಾರೆ. ಅದು ವಿಶಿಷ್ಟ. ಆ ಪಚ್ಚಕರ್ಪೂರವನ್ನ ಸ್ವಾಮಿಗೆ ನಾಮ ಹಾಕ್ತಾರೆ. ಅದರ ಮಧ್ಯದಲ್ಲಿ ಕಸ್ತೂರಿ ತಿಲಕ ಅಂತ ಕಪ್ಪಗೆ ಕಸ್ತೂರಿ ತಿಲಕ ಅಂತಕ್ಕಂಥದ್ದು ಇಡ್ತಾರೆ. ಅದನ್ನ ಪ್ರತಿ ಗುರುವಾರ ತೆಗೆದು ಶುಕ್ರವಾರ ಅಭಿಷೇಕ ಆದ್ಮೇಲೆ ಚೇಂಜ್ ಮಾಡ್ತಾರೆ. ಈ ತೆಗೆದಿರ್ತಕ್ಕಂತಹದನ್ನೇ ಮಹಾಪ್ರಸಾದ ಅಂತ. ಈ ಗಡ್ಡದಲ್ಲಿ ಈ ಎರಡು ಒಂದೇ, ಇದು ಪಚ್ಚಕರ್ಪೂರನೇ, ಇದು ಪಚ್ಚಕರ್ಪೂರನೇ, ಎರಡನ್ನೂ ಕೂಡ ಮಹಾಪ್ರಸಾದ ಅಂತ ಎಲ್ಲರೂ ಭಕ್ತರಿಗೂ ಕೊಡ್ತಾರೆ. ಇದು ವಿಶಿಷ್ಟವಾದಂಥ ಸಂಗತಿ. ಅದಕ್ಕೆ ಇವಾಗಲೂ ಕೂಡ ಬಂಗಾರದ ನಾಮ, ಕಲ್ಲಿನ ನಾಮ, ಯಾವ ನಾಮನೂ ಇಡಲ್ಲ. ಎಲ್ಲಾನು ಕೂಡ ಆಭರಣಗಳು ಬಂಗಾರದ್ದೇ, ಬಟ್ ನಾಮ ಮಾತ್ರ ಪಚ್ಚಕರ್ಪೂರ. ಈ ಕಾಂಟೆಂಟ್, ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಇದರ ಪೂರ್ತಿ ಎಪಿಸೋಡ್ ಅನ್ನ ನೀವು ನೋಡಬಹುದು ಹರಟೆ ವಿತ್ ಹಂಸ ಇಂಟರ್ವ್ಯೂನಲ್ಲಿ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈ ತರದ ಸ್ಮಾಲ್ ವಿಡಿಯೋಸ್ ನ ಇಷ್ಟಪಡ್ತೀರಾ ಅಂದ್ರೆ ಹರಟೆ ವಿತ್ ಹಂಸ ಕ್ಲಿಪ್ಸ್ ನಲ್ಲಿ ಈ ವಿಡಿಯೋಸ್ ನ ಚೆಕ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.